ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಾಗ ಏನೈತಿ, ನಾವು ಎಲ್ಲಿಂದ ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ, ನಮ್ಮ ಪ್ಲ್ಯಾನ್ಗಳು ಅದೆಲ್ಲ ಹೇಳಿದ್ವಿ. ಆಮೇಲೆ ಹರಿದ್ವಾರದಿಂದ ಸೋನ್ಪ್ರಯತ್ನ ಬಂದಿದ್ದು, ಕ್ಲಾಕ್ ರೂಮ್ನ ಬ್ಯಾಗ್ ಇಟ್ಟಿದ್ದೆಲ್ಲ ಹೇಳಿದ್ದೆ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ನೋಡೋಣ ಬರ್ರಿ. ಫಸ್ಟು ಗೌರಿಕುಂಡ ಸ್ಟಾರ್ಟಿಂಗ್ ಬಂದು ಎಂಟ್ರಿ ಆದ ತಕ್ಷಣನೇ ಇದು ನಿಮ್ಗೆ ನೀರಿನ ಸಿಗೈತಿ. ಒಂದು 300-400 ಮೀಟರ್ ಸ್ಟಾರ್ಟಿಂಗಲ್ಲೇ ಇಳಿಸ್ತಾರಲ್ಲ, ಅಲ್ಲಿಂದ ಬಂದ ತಕ್ಷಣ ಒಂದು ಗೌರಿಕುಂಡದ್ದು ಇದು ಬಿಸಿನೀರಿನ ಬುಗ್ಗೆ ಇದು ಅದು ಸಿಗ್ತೈತಿ ನಿಮ್ಗೆ ಕುಂಡ. ಇಲ್ಲೇನಂದ್ರೆ ನೀವು ಸ್ನಾನ ಮಾಡ್ಕೋಬಹುದು. ನಮ್ಗೆ ಹೋದಾಗ ಜಾಸ್ತಿ ಜನ ಇದ್ರು, ಸೊ ನಾವು ಸ್ನಾನ ಮಾಡ್ಲಿಲ್ಲ, ಹಂಗೆ ಮೇಲೆ ತಕ್ಕ ಸ್ಟಾರ್ಟ್ ಮಾಡಿದ್ವಿ. ಸೈಡ್ ಇಲ್ಲೆಲ್ಲ ನಿಮ್ಗೆ ಊಟದ್ದು, ಆಮೇಲೆ ಇಲ್ಲಿ ಕ್ಲಾಕ್ ರೂಮ್ಗಳು ಸಿಗ್ತಾವ. ಬಟ್ ಏನು ಸೋನ್ಪ್ರಯಾಗದಿಂದ ಇಲ್ಲಿಂಗ್ ಹೊತ್ಕೊಂಡ್ ಬರ್ಬೇಕು, ಮತ್ತೆ ನೀವು ರಿಟರ್ನ್ ಹೋಗ್ಬೇಕು ಸೋನ್ಪ್ರಯಾಗ ಹೋಗ್ಬೇಕು, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡ್ ಹೋಗ್ಬೇಕು. ಅದೆಲ್ಲ ಯಾಕೆ ಅದಕ್ಕಂತ ಸೋನ್ಪ್ರಯಾಗದಾಗ ನಾವು ಇಟ್ಟು ಬಂದಿದ್ವಿ. ನೀವು ಇಲ್ಲಿವರೆಗೂ ತರಬಹುದು ಬ್ಯಾಗ್ಗಳು ಹೊತ್ಕೊಂಡು ಹೋಗೋವು. ಇಲ್ಲಿ ಕ್ಲಾಕ್ ರೂಮ್ ಆಗಿರ್ಬೋದು. ಏನಾರ ಪರ್ಚೇಸ್ ಮಾಡ್ತೇನೆ ಅಂದ್ರೆ ಪರ್ಚೇಸ್ ಮಾಡ್ಕೊಂಡು ಈ ಆರ್ಚ್ ಸಿಗುತ್ತಲ್ಲ, ಈ ಆರ್ಚ್ದಿಂದ ಆಕ್ಚುಲ್ ಆಗಿ ನಿಮ್ಗೆ ಸ್ಟಾರ್ಟ್ ಆಗ್ತೈತಿ ಟ್ರೆಕ್ಕಿಂಗು. ಇದ್ರ ಹಿಂದೆ ಇದ್ರ ಮುಂದೆ ಇಲ್ಲೇ ಕುದುರೆಗಳು ಸಿಗ್ತಾವ ನಿಮ್ಗೆ. ಕುದುರೆ ಮೇಲೆ ಕುಂತ ಹೋಗ್ತೀನಿ ಅಂತಂದ್ರೆ, ಇಲ್ಲ ಪಿಟ್ಟು ಮೇಲೆ ಅಂದ್ರೆ, ಪಿಟ್ಟು ಅಂದ್ರೆ ಒಬ್ಬ ಬುಟ್ಟ್ಯಾಗ ಕುಂಡ್ಸ್ಕೊಂಡು ಹೋಗ್ತಾನ ತನ್ನ ಬೆಂಡ್ ಮೇಲೆ, ಅದ್ರಾಗ ಹೋಗ್ತೀವಿ ಅಂದ್ರೆ ಅದ್ರಾಗ. ಇಲ್ಲಪ್ಪ ನಾವು 4 ಜನ ಡೋಲಿ ಅಂತ ಕರೀತಾರ, ಡೋಲಿ ಒಳಗೆ ಹೋಗ್ತೀವಿ ಅಂದ್ರೆ ಡೋಲಿ. ಇಲ್ಲ ನಾವು ಬಾಯಿ ವಾಕ್ಯ ಹೋಗ್ತೀವಿ, ಟ್ರಕ್ ಮಾಡ್ಕೊಂಡೇ ಹೋಗ್ತೀವಿ ಅಂತಂದ್ರೆ ಆರಾಮಾಗಿ ನೀವು ಟ್ರಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಒಂದೇನಂದ್ರೆ ದಾರಿ ಮಾತ್ರ ಭಾಳ ಅಂದ್ರೆ ಭಾಳ ಖರಾಬ್ ಆಗೈತೆ. ಈ ಕುದುರೆಗಳು ಲದ್ದಿ ಹಾಕಿರ್ತಾವ, ಇಲ್ಲ ಅವಾಗ ಮಳೆ ಬಿದ್ದಿರ್ತೈತಿ, ಕಾಲ್ ಭಾಳ ಜಾಸ್ತಿ ಇರ್ತಾವ. ಸೊ ಭಾಳ ನಿಧಾನಕ್ಕೆ ಹೆಜ್ಜೆ ಹಾಕ್ರಿ. ಆಮೇಲೆ ಭಾಳ ನಾವು ದೂರ ಹೆಜ್ಜೆ ಇಟ್ಟು ಬೇಗ ಬೇಗ ಮುಟ್ತೀವಿ, ಅದೆಲ್ಲ ಬೇಡ. ಆರಾಮಾಗಿ ನಡ್ಕೊಂಡು ಹೋಗ್ರಿ ನಿಮ್ಮ ಹತ್ರ ಟೈಮ್ ಇಟ್ಕೊಂಡು. ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ 3:30ಗೆ. ಸೋನ್ಪ್ರಯಾಗಿಂದ ಗೌರಿಕುಂಡಕ್ಕೆ ಬಂದು ಅಲ್ಲಿ ಊಟ ಮಾಡಿ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ 3:30 ಆಗಿತ್ತು. 3:30ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ವಿ. ಹತ್ತಕ್ಕೆ ಸ್ಟಾರ್ಟಿಂಗ್ ಒಂದು 500 ಮೀಟರ್, 1 ಕಿಲೋಮೀಟರ್ ಈ ಭೈರವ ದೇವಸ್ಥಾನ ಸಿಗ್ತೈತಿ. ಇನ್ನೊಂದು ಭೈರವನಾಥ ಸಿಗುತ್ತೆ, ಅದು ಪೂರ್ತಿ ಕೇದಾರ್ನಾಥ್ ದೇವಸ್ಥಾನ ಹತ್ರ ಸಿಗ್ತೈತೆ. ಇದು 1 ಕಿಲೋಮೀಟರ್ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ತೈತೆ. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಹತ್ಕೊಂಡು ಹೋಗ್ತೀರ. 3:30 ಅಂತಂದ್ರೆ ನಡೀತೈತೆ. ಮಧ್ಯ ಈ ಜಲಪಾತಗಳು ಚೆನ್ನಾಗಿ ಕಾಣಿಸ್ತವೆ ನಿಮ್ಗೆ. ದಾರಿ ಮಧ್ಯನೇ ಸಿಗ್ತಾವೆ, ನೀರು ಬೀಳೋವೆಲ್ಲ ದಾರಿ ಮಧ್ಯನೇ ಸಿಗ್ತಾವೆ. ಚಿಕ್ಕ ಪುಟ್ಟ ಜಲಪಾತಗಳು ಇವು. ವ್ಯೂ ಮಾತ್ರ ಚೆನ್ನಾಗೈತೆ ಸುತ್ತಮುತ್ತ. ನಿಮ್ಗೆ ದಾರಿ ಹೋಗಿದ್ದು ಗೊತ್ತಾಗಂಗಿಲ್ಲ, ಅಷ್ಟು ಚೆನ್ನಾಗಿ ಹೋಗ್ತೀರ. ನಮಗೂ ಹಂಗೆ ಆಯ್ತು. ಸ್ಟಾರ್ಟಿಂಗ್ ತಿರ್ಗಾ ಇಳಿಬೇಕಾದ್ರೆ ಅನ್ಸಿದ್ದು ನಾವ್ ಇದೇ ದಾರಿಯಾಗ ಹೋಗಿದ್ದ ಅಂತಂದು. ಯಾಕಂದ್ರೆ ನೀವು ದಾರಿ ಬಗ್ಗೆ ಅಷ್ಟು ಲಕ್ಷಣ ಕೊಡಂಗಿಲ್ಲ. ಅಷ್ಟು ಚೆನ್ನಾಗೈತೆ ಅಲ್ಲಿ ನೇಚರು, ಸುತ್ತಮುತ್ತ ಅಷ್ಟು ಚೆನ್ನಾಗೈತೆ ನೇಚರು. ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂತ ಹತ್ತಿರ್ತಿರಲ್ಲ. ತಿರ್ಗಾ ಬರ್ಬೇಕಾದ್ರೆ ನೀವೇನಾರ ಟ್ರೆಕ್ಕಿಂಗ್ ಮಾಡ್ತಿದ್ರೆ ನಿಮ್ಗೆ ಅನಿಸ್ಬಿಡ್ತೈತಿ, ನಾವ್ ಇಂಥ ಕಚಡ ಪಚಡ ದಾರಿಯಾಗ ಇಳಿದ್ವಾ, ಇಂಥ ಕಚಡ ಪಚಡ ದಾರಿಯಾಗ ಏರಿದ್ವಾ ಅಂತ ನಿಮ್ಗೆ ಅನ್ಸಕ್ ಸ್ಟಾರ್ಟ್ ಆಗ್ತೈತೆ. ಅಷ್ಟು ಚೆನ್ನಾಗಿ ನೇಚರ್ ನಿಮ್ನ ಮೈ ಮರೆಸ್ಬಿಡ್ತೈತೆ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಬೆಸ್ಟ್. ಬಟ್ ನಿಮ್ಗೆ ಎನರ್ಜಿ ಇಲ್ಲ, ಆಗಂಗಿಲ್ಲ ಅಂತಂದ್ರೆ ನಿಮ್ಗೆ ಯಾವಾಗ ಬೇಕಾ ಅವಾಗ ಕುದುರೆ ಬರ್ತಾ ಇರ್ತಾವ ಮಧ್ಯೆ. ಅವ್ರನ್ನ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೋದು ನೀವು. ಅದ್ರಲ್ಲೇನ್ ತಪ್ಪಿಲ್ಲ ಕುದುರೆ ಹತ್ತು ಹೋದ್ರೆ. ನಾವು ಬೇರೆಯವ್ರು ನೋಡ್ಕೊಂಡು ಅಂತಿದ್ವಿ, ಇವ್ರು ಕುದುರೆ ಹತ್ತು ಹೋಗ್ತಾರೆ, ಹಂಗ ಹೋದ್ರೆ ಎದಕ್ ಹೋಗ್ಬೇಕಾಗಿತ್ತು, ಇವ್ರು ಎನರ್ಜಿ ಇದ್ರೆ ಹೋಗ್ಬೇಕು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಿಮ್ಗೆ, ನನ್ಗೆ ಇನ್ನೇನ್ ಹತ್ತಕ್ ಆಗ್ತೈತಾ ಇಲ್ಲ ಏನು ಎತ್ತಂತ. ಯಾಕಂದ್ರೆ ಕುದುರೆ ಹತ್ತೋದು ದೇವ್ರ ಇದು ಮಾಡ್ತಾನೆ. ದೇವ್ರ ನೋಡಕ್ ಹೋದಾಗ ಹಂಗೆಲ್ಲ ಅಲ್ಲಿ ಬದುಕೋರ್ದು ಜೀವನಾನೇ ಅದು. ದೇವ್ರು ಅವ್ರನ್ನು ಹಂಗೆ ಸೃಷ್ಟಿ ಮಾಡ್ಯಾನಲ್ಲ, ನೀವು ಕುದುರೆ ಸಾಕ್ರಪ್ಪ, ನೀವು ಜನಗಳನ್ನ ಸಾಗಿಸ್ರಪ್ಪ ಅಂತಾನೆ ಸೃಷ್ಟಿ ಮಾಡಿರೋದಲ್ಲ ದೇವ್ರು. ತಪ್ಪೇನಿಲ್ಲ. ಈ ತರ ನಮ್ಗೆ ಅಲ್ಲಿ ಹೋದ್ಮೇಲೆ ಫೀಲ್ ಬಂದಿತ್ತು. ನಾವು ಯೂಟ್ಯೂಬ್ಗಳದಾಗ ಅದೇ ವಿಡಿಯೋ ನೋಡ್ಬೇಕಾದ್ರೆ ನಮಗೂ ಹಂಗೆ ಅನ್ಸಿದ್ದು, ಇವರೆಲ್ಲ ಕುದುರೆ ಮೇಲೆ ಹೋಗ್ತಾರ, ಪಿಟ್ಟು ಮೇಲೆ ಹೋಗ್ತಾರ, ಹಂಗಿದ್ರೆ ಯಾಕೆ ಹೋಗ್ಬೇಕಾಗಿತ್ತಲ್ಲೇ. ಅದೆಲ್ಲ ಏನಿಲ್ಲ. ಸುಸ್ತ ಅನ್ಸಂದ್ರೆ ಆರಾಮಾಗಿ ಹತ್ತು ಹೋಗ್ರಿ. ನಮ್ದ್ರಾಗ ಒಬ್ಬರು ಫ್ರೆಂಡ್ ಇದ್ರು, ಅವ್ರಿಗೆ ಭಾಳ ಸುಸ್ತು ಅನ್ಸಾಕತ್ತಂದ್ರು. ಎಲ್ಲಿಗಂತಂದ್ರೆ ನಾವು ಒಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಹತ್ತಿದ್ವಿ. ರಾತ್ರಿ ಮಧ್ಯಾಹ್ನ 3:30 ಬಿಟ್ಟಿದ್ವಿ, ರಾತ್ರಿ ಒಂದು 7:30-8 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಕವರ್ ಮಾಡಿದ್ವಿ. ಬರೀ 3-3.5 ಅವರ್ದಾಗ ಒಂದು 10 ಕಿಲೋಮೀಟರ್ ಕವರ್ ಮಾಡಿದ್ವಿ. ನಿಧಾನಕ್ಕೇನೆ ಹತ್ತಿ 10 ಕಿಲೋಮೀಟರ್ ಕವರ್ ಮಾಡಿದ್ವಿ. ಅಲ್ಲಿಗೆ ಹೋದ ತಕ್ಷಣ ಎಲ್ಲ ಸುಸ್ತು ಅನ್ನಕತ್ರು. ಸೊ ಸರಿ ಪರವಾಗಿಲ್ಲ ಬಿಡು ಅಂತಂದು ಅಲ್ಲೇ ಒಂದು ಟೆಂಟ್ ಮಾಡ್ಕೊಂಡು ಎಷ್ಟು 600 ರೂಪಾಯಿ 4 ಜನ ಮಲ್ಕೊಂಡ್ವಿ. ಟೆಂಟ್ ಮಾಡ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಒಂದು 3 ಗಂಟೆಗೆ ಅದು ಬಿಟ್ರೆ ಇನ್ನೊಂದು 5-6 ಕಿಲೋಮೀಟರ್ ಐತೆ. ಆರಾಮಾಗಿ 4 ಅವರ್ನ ಡಿಸ್ಟೆನ್ಸ್ ಕವರ್ ಮಾಡಿದ್ರು 7 ಗಂಟೆ 8 ಗಂಟೆ ಅಷ್ಟೇ ರೀಚ್ ಆಗ್ತೀವಿ ಬಿಡು ಅನ್ಕೊಂಡು ಪ್ಲಾನಿಂಗ್ದಾಗ ಅಲ್ಲೇ ರೆಸ್ಟ್ ಮಾಡಿಬಿಟ್ವಿ. ಇಲ್ಲಿ ಒಂದು ಟೆಂಟ್ ಮಾಡ್ಕೊಂಡು 10 ಕಿಲೋಮೀಟರ್ ಆದ್ಮೇಲೆ. ಬಟ್ ನಮ್ಗೆ ಎಕ್ಸಾಕ್ಟ್ ಆಗಿ ಇಳಿಯೋರ್ ಕೇಳಿದಾಗ ಹೇಳಿದ್ರು ಅಲ್ಲೊಂದು ಬ್ರಿಡ್ಜ್ ಬರುತ್ತೆ ಮಧ್ಯ. ಆ ಬ್ರಿಡ್ಜು ದಾಟದ ಮೇಲೆ ಆಕ್ಚುಲಿಗೆ ಟ್ರೆಕ್ಕಿಂಗ್ ಅಂದ್ರೆ ಏನಂತ ಶಿವ ತೋರಿಸ್ತಾನೆ ನಮ್ಗೆ. ಅಲ್ಲಿ ತನಕ ನೀವು ನಾರ್ಮಲ್ ಆಗಿ ನೇಚರ್ ನೋಡ್ಕೊಂಡು ಅದ್ ನೋಡ್ಕೊಂಡು ಹೋಗ್ತಿರ್ತೀರಿ. ಆ ಬ್ರಿಡ್ಜ್ ದಾಟಿದ ಮೇಲೆ ನಿಮ್ಗೆ ಎಫೆಕ್ಟ್ಗಳು ಸ್ಟಾರ್ಟ್ ಆಗ್ತವೆ, ಯಾವ ತರ ಟ್ರೆಕ್ಕಿಂಗ್ ಅಂದ್ರೆ ಏನು ಅಂತಂದು.
ಸೊ ನಾವು ಅಲ್ಲಿ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಮಾರ್ನಿಂಗ್ 3:30-4 ಗಂಟೆ ಬಿಟ್ವಿ. ಅವ್ರು ಕುದುರೆ ಮೇಲೆ ಹೋಗ್ಬಿಟ್ರು. ಅವ್ರಿಗೆ ಹೇಳಿದ್ವಿ ಅಲ್ಲಿ ಹೋಗಿ ಟೆಂಟ್ ನೋಡಿ ಬಿಸಿನೀರಿಂದ ಅದೇನಾದ್ರೂ ವ್ಯವಸ್ಥೆ ಇದ್ರೆ ನೋಡ್ಕೊಳ್ರ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ವಿ. ನಾವು ಹುಡುಗರು ಒಂದ್ 2-3 ಜನ ಆರಾಮಾಗಿ ನೇಚರ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊಂಟ್ವಿ. ಬೆಳಗ್ಗೆ ಮೇಲೆ ಹೋಗಿ ಅವ್ರ ಟೆಂಟ್ ಹಿಡಿದಿದ್ರಲ್ಲ ಅವ್ರನ್ನ ಬೇಸ್ ಕ್ಯಾಂಪ್ ಹತ್ರ ಇಳಿಸಿದ್ರಂತ ಕುದಿಯವರು. ಅಲ್ಲಿಂದ ಅವ್ರೊಂದು 100 ಮೀಟರ್ ದೂರ ಮಾಡಿದ್ರು ಟೆಂಟ್. ಅಲ್ಲಿ ಹೋಗಿ ನಾವು ಟೆಂಟ್ನಾಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಎದ್ದು ಸ್ನಾನ ಮಾಡಿ ಹೋಗೋ ಅಷ್ಟರಲ್ಲೇ 9 ಗಂಟೆ ಆಗಿತ್ತು. 9 ಗಂಟೆಗೆ ಹೋಗಿ ಅಲ್ಲಿಂದ ಬೇಸ್ ಕ್ಯಾಂಪಿಂದ ಮತ್ತೆ 1.5 ಕಿಲೋಮೀಟರ್ ಮುಂದೆ ಹೋದ್ರೆ ನಿಮ್ಗೆ ಇದು ಟೋಕನ್ ಕೊಡ್ತಾರೆ. ಫಸ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ನೀವು ಪ್ರಿಂಟ್ಔಟ್ ತಗ್ಸ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಮೊಬೈಲ್ದಾಗ ತೋರಿಸಿದ್ರು ಓಕೆನೆ. ಅಲ್ಲಿ ಮೊಬೈಲ್ದಾಗ ತೋರಿಸಿದ್ರು ಅವ್ರು ಸ್ಕ್ಯಾನ್ ಮಾಡ್ತಾರೆ, ನಿಮ್ಗೆ ಟೋಕನ್ ಕೊಡ್ತಾರೆ ಅವತ್ತಿಂದು. ಆ ಟೋಕನ್ ಇಲ್ಲೇ ಸ್ಟಾರ್ಟಿಂಗ್ ಈ ಬ್ರಿಡ್ಜ್ ಕಾಣಿಸ್ತೈತಲ್ಲ, ಈ ಬ್ರಿಡ್ಜ್ಗಿಂತ ಹಿಂದೆನೆ ಆಮೇಲೆ ಬೇಸ್ ಕ್ಯಾಂಪ್ಗಿಂತ ಮುಂದೆ ಮಧ್ಯ ಸಿಗ್ತೈತೆ ನಿಮ್ಗೆ. ಲೆಫ್ಟ್ ಸೈಡ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸಿಗ್ತೈತೆ ನಿಮ್ಗೆ. ಅಲ್ಲಿ ಹೋಗಿ ಕಂಪಲ್ಸರಿ ಟೋಕನ್ ಮಾತ್ರ ಕಂಪಲ್ಸರಿ. ನೀವು ಒಂದ್ 7 ಗಂಟೆ 5 ಗಂಟೆ 6 ಗಂಟೆ ಮೇಲೆ ನಾವು ಹೋಗಿ ಲೈನಲ್ಲಿ ಜಾಯ್ನ್ ಆಗ್ತೀವಿ ಅಂದ್ರೆ ಟೋಕನ್ 100% ಬೇಕೇ ಬೇಕು. ಯಾಕಂದ್ರೆ ಅಲ್ಲಿ ಚೆಕ್ ಮಾಡ್ತಾರೆ ನಿಮ್ಗೆ. ಅದಾದ್ಮೇಲೆ ನಾವು ಇನ್ನೊಂದು ಬ್ರಿಡ್ಜ್ ಕಾಣಿಸುತ್ತಲ್ಲ, ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಟ್ರೆ ಮುಗೀತು. ದೇವಸ್ಥಾನದ ಫುಲ್ ಹತ್ರನ ಹೋಗ್ಬಿಡ್ತೀವಿ. ಈ ಬ್ರಿಡ್ಜ್ ಏನಂದ್ರೆ ಇದು ಮಂದಾಕಿನಿ ನದಿ ಬ್ರಿಡ್ಜ್. ಫುಲ್ ಆ ಕಡೆ ಈ ಕಡೆ ಮಂದಾಕಿನಿ ನದಿ ಹರಿತೈತಿ. ಮೇಲೆ ಒಂದು ಬ್ರಿಡ್ಜ್ ಕಟ್ಟಾರ. ಇಲ್ಲೇ ನಿಮ್ಗೆ ಪೂಜಾ ಐಟಮ್ ಎಲ್ಲ ಸಿಗ್ತವೆ. ಈ ಪೂಜಾ ಐಟಮ್ ತಗೊಳ್ರಿ. ಯಾಕಂತಂದ್ರ ಬೇರೆ ಕಡೆ ಜ್ಯೋತಿರ್ಲಿಂಗದಲ್ಲಿ ಏನ್ ಮಾಡ್ತಾರಂತಂದ್ರ ಹೋಗ್ತಿರಿ, ಮುಟ್ತಿರಿ, ನಮಸ್ಕಾರ ಮಾಡಿ ಬಂದ್ಬಿಡ್ತೀರಿ. ಬಟ್ ಇಲ್ಲಿ ಹಂಗಲ್ಲ. ನೀವೇ ಹೋಗಿ ನೀವೇ ಸ್ವತಃ ಅದಕ್ಕೆ ಅಭಿಷೇಕ ಮಾಡಿ, ನೀವೇ ಸ್ವತಃ ತುಪ್ಪ ಅದು ಕೊಡ್ತಾರೆ, ಅದಕ್ಕೆಲ್ಲ ಮೈಗೆಲ್ಲ ಹಚ್ಚಿ, ಆಮೇಲೆ ಭಂಡಾರ ತರ ಇರ್ತೈತೆ ಆ ಗಂಧ ಎಲ್ಲ ಸವರಿ ಆರಾಮಾಗಿ 5-10 ನಿಮಿಷ ನೀವೇ ಪೂಜೆ ಮಾಡ್ಬೋದು. ನೀವೇ ಗಂಗಾ ತೀರ್ಥ ಅದ್ರ ಮೇಲೆ ಹಾಕಿ ನೀವೇ ಪೂಜೆ ಮಾಡ್ಬೋದು. ಅಷ್ಟೊಂದು ಟೈಮ್ ಸಿಗುತ್ತೈತೆ ನಿಮ್ಗೆ. ಆಮೇಲೆ ಹಿಂದೆ ಜನ ಇದಾರೆ ಎಬ್ಬಿಸ್ ಕಳಿಸ್ತಾರ ಏನಿಲ್ಲ. ಬಹಳ ಜನ ಇದ್ರೆ ಬಗ್ಗೆ ನಿಂತೆ ಆರಾಮಾಗಿ ಮಾಡ್ಕೋಬಹುದು ನೀವು. ಇಲ್ಲ ಜನ ಯಾರು ಇಲ್ಲ ಅಂತಂದ್ರೆ ಅದ್ರ ಶಿವಲಿಂಗದ ಮುಂದೆ ಕುಂತು ಆರಾಮಾಗಿ ನೀವು ಎಷ್ಟೋ ಬೇಕಾದಷ್ಟು ಪೂಜೆ ಮಾಡ್ಬೋದು. 5 ನಿಮಿಷ 10 ನಿಮಿಷ ನಿಮ್ಮ ಮನಸ್ಸು ಶಾಂತಿ ಸಿಗೋವರೆಗೂ ಆರಾಮಾಗಿ ನೀವು ಪೂಜೆ ಮಾಡ್ಕೋಬಹುದು. ಸೊ ಅಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಸಿಗುತ್ತೆ ನಿಮ್ಗೆ ಎಷ್ಟು 250, 300, 500 ರೂಪಾಯಿ ಈ ತರ ಸಿಗುತ್ತೆ. ಬಾರ್ಗಿಂಗ್ ಮಾಡ್ರಿ. ಒಂದು 100 ರೂಪೀಸ್ ಕಡಿಮೆ ಮಾಡ್ತಾರೆ. 50ರಿಂದ 100 ರೂಪಾಯಿ ಕಡಿಮೆ ಮಾಡ್ತಾರೆ. ಬಾರ್ಗಿಂಗ್ ಮಾಡಿ ಒಂದು ಪೂಜಾ ಐಟಮ್ಸ್ ತೊಗೊಂಡು ಹೋಗಿ ನೀವು ಆರಾಮಾಗಿ 5-10 ನಿಮಿಷ ನಿಧಾನಕ್ಕೆ ಶಾಂತವಾಗಿ ಕುಂತು ಪೂಜೆ ಮಾಡ್ಬೋದು. ಸೊ ನಾವು ಹೇಳಿದ್ನಲ್ಲ 9 ಗಂಟೆಗೆ ಹೋದ್ವಿ ಅಂತಂದು ಅದೇ ಪ್ರಾಬ್ಲಮ್ ಆಗಿದ್ದು ನಮ್ಗೆ. ಯಾಕಂದ್ರೆ 9 ಗಂಟೆಗೆ ಹೋಗ್ತೀವಿ, ಅಲ್ಲಿ ಹೋಗಿ ನೋಡಿದ್ರೆ ಫುಲ್ಲು ರಶ್ ಇತ್ತು. ಬಿಡು ಇನ್ನೂ ಪರವಾಗಿಲ್ಲ, 12 ಗಂಟೆವರೆಗೂ ಮುಕ್ತ ದರ್ಶನ ಅಂದ್ರೆ ಸ್ಪರ್ಶ ದರ್ಶನ 12 ಗಂಟೆವರೆಗೂ ಇರ್ತದೆ ಅಂತ ಗೊತ್ತಾಯ್ತು ನಮ್ಗೆ. 3 ತಾಸಲ್ಲ. ಒಬ್ರು ಹೋಗಿ ನೋಡ್ಕೊಂಡ್ ಬಂದ್ವಿ. ಲೈನು ಏನಿಲ್ಲ, ಒಂದು 100 ಮೀಟರ್ ಲೈನ್ ಐತೆ. 3 ಅವರ್ ಅಂದ್ರೆ ಆರಾಮಾಗಿ ಸಾಕ್ತೈತ್ ಬಿಡ್ರಿ ಅನ್ಕೊಂಡು ಲೈನ್ ನಿಂತ್ಕೊಂಡ್ವಿ. ಬಟ್ ನಮ್ಗಿಂತ ನಾ ಹೇಳದ್ನಲ್ಲ 5 ನಿಮಿಷ 10 ನಿಮಿಷ ಹೆಂಗ್ ಕೊಡ್ತಾರೆ ಒಳಗಡೆ ಹೋದ್ರೆ ಅಂತ. ಸೊ ಅದು ಸಾಕಾಗ್ಲಿಲ್ಲ, 3 ಅವರ್ ಸಾಕಾಗ್ಲಿಲ್ಲ. ಡೋರ್ ಕ್ಲೋಸ್ ಮಾಡ್ಬಿಟ್ರು. ಫುಲ್ ರಶ್ ಇತ್ತು ನಾವು ಹೋದಾಗ. ಏನ್ ರಶ್ ಯಾವಾಗ ಹೋಗಿದ್ರೆ ಇದೇ ಅಕ್ಟೋಬರ್ 3rd 4th 5th ಇದೇ ಹೋಗಿದ್ ನಾವು. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಇನ್ನೇನ್ ಮಾಡೋದು, ನಮ್ಗೆ ಅಲ್ಲಿವರೆಗೂ ಹೋಗಿದೀವಿ. ಮತ್ತೆ ತಿರ್ಗಾ ನಮ್ಗೆ ಸ್ಪರ್ಶ ದರ್ಶನ ಸಿಗೋದ್ ಬಿಡ್ರಿ. ನಾವು ಕೇದಾರನಾಥಕ್ಕೆ ಹೋಗ್ತೀವಿ ಅನ್ನೋದೇ ಡೌಟು. ಯಾಕಂದ್ರೆ ಕರ್ಸ್ಕೊಂಡಾನೆ ಶಿವ. ಇವಾಗ ಮತ್ತೆ ನಾವು ಹೋಗ್ಬೇಕು ಅನ್ಕೊಂಡ್ರೆ ಆಗಂಗಿಲ್ಲ, ಶಿವನೇ ಕರ್ಸ್ಕೋಬೇಕಾಗುತ್ತೆ. ಸೊ ಪರವಾಗಿಲ್ಲ, ಇನ್ನೇನ್ ಮಾಡೋದು, ಹೆಂಗೂ ಇಲ್ಲಿವರೆಗೂ ಬಂದೀವಲ್ಲ, ಒಂದ್ ನೈಟ್ ಇಲ್ಲೇ ಸ್ಟೇ ಮಾಡ್ಬಿಟ್ಟು ಆರಾಮಾಗಿ ಹೋಗೋಣ, ಪರವಾಗಿಲ್ಲ ಅಂತಂದು ಅಲ್ಲೆಲ್ಲ ಸುತ್ತಾಡ್ಬೇಕಾದ್ರೆ ಕೆಲವೊಂದಿಷ್ಟು ನಮ್ಮ ಕರ್ನಾಟಕದವರೆಲ್ಲ ಸಿಕ್ಕರು, ಮಾತಾಡಿದ್ರು. ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಬೆಳಗ್ಗೆ ಏನಿಲ್ಲ ಅಂದ್ರು 2 ಗಂಟೆ 3 ಗಂಟೆಗೆ ಬರ್ರಿ, ಬಂದು ಲೈನ ನಿಂತ್ಕೊಳ್ರಿ. ಯಾಕಂದ್ರೆ ಜನ ಅಷ್ಟಿರ್ತಾರೆ. ಸ್ಟಾರ್ಟಿಂಗ್ ನೀವೇ ಹೋಗ್ತೀರಿ, ಸ್ಪರ್ಶ ದರ್ಶನ ಆಗ್ತೈತೆ. ಇದು ಮುಗಿದ ತಕ್ಷಣ ಮೇಲ್ಗಡೆ ಒಂದು ಭೈರವನಾಥದ ಮಂದಿರ ಕಾಣಿಸ್ತೈತೆ. ಅಲ್ಲಿಂದ ಮತ್ತೆ ಒಂದು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ರಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ರಿ. ಇದನ್ನ ಮಾಡಿ ಅಲ್ಲಿ ಮಾಡಿಲ್ಲ ಅಂತಂದ್ರೆ ಪೂರ್ಣ ಅಲ್ಲ ಇದು. ಈ ಟ್ರೆಕ್ ಅಂದ್ರೆ ಈ ತೀರ್ಥಯಾತ್ರೆ ಪೂರ್ಣ ಅಲ್ಲ ಅನ್ನೋ ತರ ಹೇಳಿದ್ರು ಅವ್ರು. ಮಂಗ್ಳೂರವ್ರು ಸಿಕ್ಕಿದ್ರು, ಅವ್ರು ಒಳ್ಳೆಯವ್ರು ಮಾತಾಡಿದ್ರು. ಸೊ ನಾವು ಅಲ್ಲೇ ಸ್ಟೇ ಮಾಡ್ಬೇಕಂತಂದು ಅನ್ಕೊಂಡು ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಎಲ್ಲ ಫುಲ್ಲು ಅದು ಭೀಮಶಿಲೆ, ಆಮೇಲೆ ಕೇದಾರನಾಥ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ವಿ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಹಿಂದಿನ ದಿನ ಎಲ್ಲ ಮುಗಿಸ್ಕೊಂಡ್ವಿ. ಲೈನ್ ನಿಂತಿದ್ವಲ್ಲ ಹೊರಗಡೆ ಬಂದು ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮತ್ತೆ ನಮ್ಮ ಟೆಂಟ್ ಹೋಗಿ ಮಾರನೇ ದಿನ ಬೆಳಗ್ಗೆ ಕರೆಕ್ಟಾಗಿ 1 ಗಂಟೆಗೆ ಬಂದು ಲೈನ್ ಹಚ್ಚಿದ್ರು. ನಮ್ಮ ಮುಂದೆ ಮತ್ತೆ ಒಂದು 50ರಿಂದ 100 ಜನ ಕುಂತ್ಕೊಂಡಿದ್ರು. ಫುಲ್ಲು ರಗ್ ಎಲ್ಲ ಹೊತ್ಕೊಂಡು, ನಾವು ಫಸ್ಟ್ ಟೈಮ್ ನಮ್ಗೆ ಹೋಗಿದ್ದು ಗೊತ್ತಿರಲಿಲ್ಲ. ಎಲ್ಲ ರಗ್ಗೆಲ್ಲ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಅಲ್ಲೇ. ಸೊ ಅದಾದ್ಮೇಲೆ ದರ್ಶನ ಮುಗಿಸ್ಕೊಂಡು ಭೈರವನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಸೀದಾ ತಿರ್ಗಾ ಕೆಳಗಡೆ ಇಳಿದು ಬಂದ್ಬಿಟ್ವಿ.
ಅಲ್ಲಿಂದ ತಿರ್ಗಾ ರಿಟರ್ನ್ ಟ್ರೆಕ್ಕಿಂಗ್ ಮಾಡಿಕೊಂಡು ಮಧ್ಯಾಹ್ನ ಒಂದು 2 ಗಂಟೆವರೆಗೂ ಬಂದು ಅಲ್ಲಿಂದ ಹರಿದ್ವಾರ ಬೆಂಗಳೂರು ಈ ಥರ ನಮ್ಮ ಜರ್ನಿ ಇತ್ತು. ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.